ಶಿರಾ ತಾಲೂಕಿನ ಯಲಿಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ದಿನಾಂಕ 17/2/2026 ಮಂಗಳವಾರದಂದು ಅಮಾವಾಸ್ಯೆ ಪ್ರಯುಕ್ತ ಪ್ರತ್ಯಂಗಿರ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಪ್ರತಿನಿತ್ಯ ಇಲ್ಲಿ ದೇವಿಯ ಪೂಜೆ, ಹೋಮ ಹಾಗೂ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿರುತ್ತದೆ ಎಂದು ವೇದ ಬ್ರಹ್ಮ ಬಸವರಾಜ ಶಾಸ್ತ್ರಿಗಳು ತಿಳಿಸಿದರು. ಬೆಂಗಳೂರಿಂದ ಬಂದಿರೋದು. ಇಲ್ಲಿ ನಮ್ಮ ತಂದೆ ತಾಯಿ ಮುಂಚೆ ಗೋಪಾಲ್ ಶರ್ಮಾ ಗುರೂಜಿ ಅಂತಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದ್ಕೆ ಸನ್ನಿಧಿಗೆ ಹೋಗಿ ನಿಮ್ಮ ಮಗಂಗೆ ಏನೇ ತೊಂದರೆ ಆಗದಿರ ಮದುವೆ ಆಗಂಗೆ ಆಗುತ್ತೆ ಅಂತ ಹೇಳಿದ್ರು. ಬಂದು ನಮ್ಮ ತಂದೆ ತಾಯಿ ಬೇಡ್ಕೊಂಡೋಗಿದ್ರು. ಮದುವೆ ಕೂಡ ಆಯಿತು. ಬಂದು ನಾನು ನಮ್ಮ ದಂಪತಿ ಸಮೇತ ಬಂದು ಪೂಜೆಗೆ ನಿಂತಿದ್ದೀವಿ. ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಆಚಿಸ್ತೀನಿ. ಎಲ್ಲ ಬನ್ನಿ, ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ದುಡ್ಡಿನ ಕಾಸಿಂದು ಯಾರೇ ಮಾತಾಡ್ತಾರೆ, ಏನೇ ಮಾಡಿಸಿದ್ರು, ಮದುವೆದು ಏನೇ ಇದ್ರು ಈ ಸನ್ನಿಧಿಗೆ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ನಡ್ಸ್ಕೊಡ್ತಾರಮ್ಮ. ಎಲ್ಲ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನನಗೆ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೇರೆ ದೇವಸ್ಥಾನಕ್ಕಿಂತ ಇಲ್ಲಿ ಪೂಜೆ ಪುನಸ್ಕಾರಗಳು ತುಂಬ ಚೆನ್ನಾಗವ. ಹೋಮ ಹವನಗಳು ತುಂಬ ಚೆನ್ನಾಗಿ ಮಾಡಿದ್ರು. ಖುಷಿ ಆಯಿತು. ಈ ಸನ್ನಿಧಿಲಿ ಎಲ್ಲರೂ ಬಂದು ಚೆನ್ನಾಗಿ ಪೂಜೆ ಪುನಸ್ಕಾರ ಚೆನ್ನಾಗಿ ಮಾಡ್ಕೊಂಡೋಗ್ಲಿ. ಚೆನ್ನಾಗಾಗಿದೆ. ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬಂದಿದೆ. ಸಣ್ಣ ಪ್ರಾಬ್ಲಮ್ ಇಲ್ಲ ಅಂತ ಹೇಳಾರು. ತುಂಬ ಬೆಂಗಳೂರಲ್ಲೆಲ್ಲ ತೋರಿಸಿದ್ವಿ ನಾವು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಾರು. ಇಲ್ಲಿ ಮತ್ತೆ ಹಾಸ್ಪಿಟ್ಲ್ ಮುಗಿಸ್ಕೊಂಡೋದ್ಮೇಲೆ ಮತ್ತೆ ಹಂಗೆ ಅನ್ಸೋದು. ಇಲ್ಲಿ ಬಂದು ಹೋದ್ಮೇಲೆ ಚೆನ್ನಾಗಿ ನಾವು ಇಲ್ಲಿ ಬಂದಮೇಲೆ ನಮ್ಮ ಪ್ರಾಬ್ಲಮ್ಸ್ ಹೇಳಿದ್ವಿ. ಅವಾಗ ಅವ್ರು ಪೂಜೆ ಹೇಳಿದ್ರು, ಹೋಮ ಎಲ್ಲ ಮಾಡಿಸಿದ್ವಿ, ದೃಷ್ಟಿ ಎಲ್ಲ ತೆಗ್ದಿರು. ಆಮೇಲೆ ಚೆನ್ನಾಗುತ್ತೆ. ಕಷ್ಟ ಅಂತ ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಥರ ಆಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಇಲ್ಲಿ ಬಂದಮೇಲೆ ಒಂದು ವಿಸ್ಮಯ ನಮ್ಮ ಪ್ರಭಾವ ಬೀರಿದೆ. ದೇವರು ತುಂಬಾ ಪವರ್ಫುಲ್ ಇದೆ. ಯಾಕೆಂದರೆ ನಾವಿರೋ ಪರಿಸ್ಥಿತಿ, ನಾವು ಕಷ್ಟ ನಷ್ಟ ಅದ್ರಾಗೆಲ್ಲ ತುಂಬ ಕಷ್ಟನ ಅನ್ಬೋತಿದ್ದು. ಈ ಜೀವನೇ ಬೇಡ ನಮಗೆ ಅಂತ ರೋಸ್ ಎತ್ತಿದ್ದಾಗ ಇಲ್ಲಿಗೆ ಬಂದಿದ ಮೇಲೆ ಜೀವನ ಇನ್ನೂ ಬದುಕೋಷ್ಟು ಆಸೆ ತೋರಿಸಿದೆ. ನಾವು ಸುಮ್ಮನೆ ತರಕಾರಿನ ಸುಮ್ಮನೆ ಚೆಲ್ಲಾಟಕ್ಕೆ ಯಾರೋ ಸುಮ್ಮನೆ ನೋಡೋಣ ಮಾಡ್ರಿ ಅಂತ ಸಾಲ 1,000 ಕೊಟ್ಟರು. ಪಾಪ ದೇವ್ರೂಪ್ತಾಗೆ ಬಂದು ಕೊಟ್ಟರು. ಇವಾಗ ಅಂಗಡಿ ಇಕ್ಕೋ ಮಟ್ಟಕ್ಕನ ಬಂದಿದ್ದೀವಿ ಅಂತಂದರೆ ದೇವರು ವಿಸ್ಮಯ ಅಂತ ಹೇಳ್ಬಲ್ಲೆ ನಾನು. ಹಿಡಿಯೂರು ದಾಸಹಳ್ಳಿ, ಯಲಿಯೂರು ಶಿರಾ ತಾಲೂಕು. ವೆಂಕಟರಾಜು ಅಂತ, ನನ್ನ ಮಗಳ ಪೂಜಾಶ್ರೀ ಅಂತ. ಬಂದಾಗಿಂದ ನಾನು ಚೆನ್ನಾಗೇ ಇದ್ದೀನಿ. ಇದರಿಂದ ನಾನು ಬಂದು ಸೇವೆನೂ ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿದ್ದೀನಿ. ಅಮಾವಾಸ್ಯೆ ಪುಣ್ಯ ಬಂದು ನಾನು ಸೇವೆನೂ ಮಾಡ್ತಾ ಇದ್ದೀನಿ. ಅದೇ ನಾನು ಹೆಚ್ಚು ಕೇಳಿರಲಿಲ್ಲ ದೇವಸ್ಥಾನದ ಬಗ್ಗೆ. ಇದು ಕೇರಳ ಕಡೆ ಇದ್ದಂಥ ದೇವಸ್ಥಾನ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಅಂದರೆ ಇಲ್ಲಿ ಹೊಸದಾಗಿ ಶುರು ಮಾಡಿರೋಂಥದ್ದು ಎಲ್ಲರಿಗೂ ಸಹ ಅನುಕೂಲ ಆಗ್ತದೆ ಇದು.